ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಈ ರೀತಿ ಡೋರಿಗೆ ಒಂಥರ ಹೊಸ ಒಂಥರ ಡಿಫ್ರೆಂಟಾಗಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿ ಬ್ಲೌಸು ಮಿಕ್ಕಿರೋ ಪೀಸಲ್ಲಿ ತೊಗೋಬೇಕು. ಉದ್ದ 5 ಇಂಚು ಮತ್ತು ಅಗಲ 5 ಇಂಚು ಒಂದು ಪೀಸು. ನಾನು ಎರಡು ಒಂದು ಥರ ತೊಗೊಂಡಿದ್ದೀನಿ, ಒಂದನ್ನು ಬಾರ್ಡ್ರಲ್ಲಿ ತೊಗೊಂಡಿದ್ದೀನಿ. ಅದೇ ಪೀಸಲ್ಲಿ ಬಾರ್ಡ್ರ್ ಬರುತ್ತಲ್ಲ ಅದರಲ್ಲಿ ಇದನ್ನು ಈ ಪೀಸ ಅಗಲ 4 ಮತ್ತು ಉದ್ದ 4 ತೊಗೊಂಡಿದ್ದೀನಿ. ಮತ್ತೊಂದು ಪೀಸ್ನ ಅಗಲ 3.5 ಉದ್ದ 3.5 ತೊಗೊಂಡಿದ್ದೀನಿ. ಮತ್ತು ಆ ಪೀಸ್ ಪೂರ್ತಿನ 3 ಪೀಸಕ್ಕೂ ಸಹ ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಮಡ್ಚ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ 3 ಸಹ ಸ್ಟಿಚ್ ಮಾಡ್ಕೋಬೇಕು. ದಾರ ಕೂಡ ಹಾಕ್ಬೋದು, ಮಣಿ ಕೂಡ ಹಾಕ್ಬೋದು. ಮಣಿ ಒಂದೊಂದು ಸತಿ ಕಪ್ಪಾಗ್ಬಿಡುತ್ತೆ. ಹಾಗಾಗಿ ಈ ರೀತಿ ಬ್ಲೌಸ್ ಹೊಲ್ದು ಮಿಕ್ಕಿರೋ ಪೀಸಲ್ಲಿ ಈ ರೀತಿ ಮಾಡಿಕೊಂಡ್ರೆ ಅದರ ಡಿಫ್ರೆಂಟಾಗೂ ಇರುತ್ತೆ. ಹಾಗಾಗಿ ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಬಾಳಿಕೆ ಸಹ ಚೆನ್ನಾಗಿ ಬರುತ್ತೆ, ಬ್ಲೌಸು ಒಂದು ಲುಕ್ ಕೊಡುತ್ತೆ. ಈ ರೀತಿ 3 ಸಹ ಟ್ರಯಾಂಗಲ್ ಶೇಪಲ್ಲಿ ಸ್ಲೀವ್ ರೆಡಿ ಮಾಡಿ ಈ ರೀತಿ ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡಿ ಒಂದ್ರ ಮೇಲೆ ನೋಡಿ ದೊಡ್ಡ ಪೀಸು ಕೆಳಗಡೆ ಬರಬೇಕು, ಮತ್ತು ಆ ಬಾರ್ಡರ್ ಪೀಸು ಮಧ್ಯೆ ಬರಬೇಕು, ಮತ್ತು ಅದರ ಮೇಲು ಪೀಸು ಚಿಕ್ಕ ಪೀಸು ಮೇಲೆ ಬರಬೇಕು. ಆ ರೀತಿ ಇಟ್ಕೊಂಡು ಇದೊಂದು ಸ್ವಲ್ಪ ವಿಡಿಯೋ ಇದಾಗಿದೆ. ಈ ರೀತಿ ಫೋಲ್ಡ್ ಮಾಡಿ, ಫಸ್ಟ್ನೇದಷ್ಟು ಕ್ಲಿಯರ್ ಬರಲಿಲ್ಲ, ಈಗ ತೋರಿಸ್ತಾ ಇದ್ದೀನಿ ಕರೆಕ್ಟಾಗಿ. ಒಂದು ಸೈಡ್ ಆದಮೇಲೆ ನೆಕ್ಸ್ಟ್ ಸಹ ಅದೇ ಥರನೇ ಈ ರೀತಿ ಫೋಲ್ಡ್ ಮಾಡಿ ಅದನ್ನು ಸಹ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಸ್ಟಿಚ್ ಮಾಡಿ ನಿಧಾನವಾಗಿ ಸ್ಟಿಚ್ ಮಾಡಬೇಕು. ಒಂದು ಲೆವೆಲ್ಲಾಗೆ ಬರಬೇಕದು. ಮತ್ತು ಥ್ರೆಡ್ನ ಕಟ್ ಮಾಡಿ ಈ ರೀತಿ ಕಾಣುತ್ತೆ. ಆಲ್ರೆಡಿ ಡೋರಿನ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದನ್ನು ತೊಗೊಂಡು ಸೆಂಟರ್ ಪಾಯಿಂಟಲ್ಲಿಟ್ಟು ಈ ರೀತಿ ಮತ್ತೆ ಫೋಲ್ಡ್ ಮಾಡಿ ಈ ರೀತಿ ಫೋಲ್ಡ್ ಮಾಡಿ ಅದನ್ನು ಸ್ಟಿಚ್ ಮಾಡಬೇಕಾಗುತ್ತೆ. ಒಂದೆರಡು ಸರಿ ಒಂದು ಸತಿ ನಾಟ್ ಹಾಕಿ ಸ್ಟಿಚ್ ಮಾಡಿ ಮತ್ತೆ ಸಹ ಸ್ಟಿಚ್ ಮಾಡಬೇಕಾಗುತ್ತೆ. ಒಂದು ಲೆವೆಲ್ಗೆ ಇಟ್ಕೋಬೇಕು, ಉದ್ದ ಮೋಟ ಮಾಡಬಾರ್ದು. ಈ ರೀತಿ ಸ್ಟಿಚ್ ಮಾಡಿ ಮತ್ತೆ ತಿರುಗಿಸ್ಕೊಂಡು ಮತ್ತೊಂದು ಸರಿನ ಸ್ಟಿಚ್ ಮಾಡಬೇಕು. ಈ ರೀತಿ ಸ್ಟಿಚ್ ಮಾಡಿದಾದಮೇಲೆ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿ ಈ ರೀತಿ ಉಲ್ಟಾ ಇರೋದನ್ನ ಆ ಥ್ರೆಡ್ ಇರುತ್ತಲ್ಲ ಆ ಥ್ರೆಡ್ ಹಿಡ್ಕೊಂಡು ಈ ರೀತಿ ಉಲ್ಟಾ ಮಾಡಿಕೊಂಡು ಥ್ರೆಡ್ ಹಿಡ್ಕೊಂಡು ಹೇಳಿದ್ರೆ ಈ ರೀತಿ ಸೀದಾ ಆಗುತ್ತೆ. ಅದನ್ನು ನೀಟಾಗಿ ಫೋಲ್ಡ್ ಮಾಡಿ ರೆಡಿ ಮಾಡ್ಕೋಬೇಕು. ಈ ರೀತಿ ಪುಟ್ಟದಾಗೆ ಬೋಟ್ ಶೇಪಲ್ಲಿ ಚೆನ್ನಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.